ವೀಕ್ಷಕರು, ನಾಳೆ ಜೂನ್ 29ರಂದು ಕೆನ್ನಿಂಗ್ಸ್ನ ಓವಲ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಪಂದ್ಯವು ಜರುಗಲಿದ್ದು, ಹಾಗೆ ವೀಕ್ಷಕರ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೆ ಹೊಸ ತಂಡವನ್ನು ಪ್ರಕಟಿಸಿದ ಟೀಮ್ ಇಂಡಿಯಾ ತಂಡದ ನಾಯಕ. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ತಂಡಕ್ಕೆ ಇಬ್ಬರು ಅಪಾಯಕಾರಿ ಆಟಗಾರರು ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣುತ್ತಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಿದೆ. ಇನ್ನು ವೀಕ್ಷಕರ, ನ್ಯೂಯಾರ್ಕ್ನಲ್ಲಿ ಆಡಿದ ಪಂದ್ಯಗಳಲ್ಲಿ ಮೊಹಮ್ಮದ್ ಸಿರಾಜ್ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದರು. ಅದೇ ರೀತಿ ವೀಕ್ಷಕರ, ಸೂಪರ್ 8 ಹಂತದ ಪಂದ್ಯಗಳನ್ನು ಆಡಲು ವೆಸ್ಟ್ ಇಂಡೀಸ್ಗೆ ಕಾಲಿಟ್ಟ ತಕ್ಷಣ ಮೊಹಮ್ಮದ್ ಸಿರಾಜ್ ಅವರನ್ನು ತಂಡದಿಂದ ಹೊರಗೆ ಇಟ್ಟು ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ನೀಡಿದರು. ಅದೇ ರೀತಿ ವೀಕ್ಷಕರು, ಕುಲ್ದೀಪ್ ಯಾದವ್ ಅವರು ಕೂಡ ವೆಸ್ಟ್ ಇಂಡೀಸ್ ನಾಡಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದ್ದು ಎದುರಾಳಿ ತಂಡದ ಮಧ್ಯಮ ವರ್ಗದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಿದರು. ವೀಕ್ಷಕರನ್ನು ಇವರ ಮೂಲಕ ಕೆಲವೊಂದಿಷ್ಟು ಪಂದ್ಯಗಳನ್ನು ಕೂಡ ಗೆದ್ದಿದ್ದು, ಹಾಗೆ ವೀಕ್ಷಕರ ಎಲ್ಲ ಪಂದ್ಯಗಳಲ್ಲೂ ಕೂಡ ಪ್ರದರ್ಶನ ತೋರಿದ್ದಾರೆ. ಇನ್ನು ವೀಕ್ಷಕರ, ಇದೀಗ ಟೀಮ್ ಇಂಡಿಯಾ ತಂಡವು ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಹೌದು ವೀಕ್ಷಕರ, ನಾಳೆ ಜೂನ್ 29 ಕೊನೆಯ ಪಂದ್ಯವಾಗಿರುವ 55ನೇ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ತಂಡವು ಫೈನಲ್ ಹಂತದಲ್ಲಿ ಮುಖಾಮುಖಿಯಾಗುತ್ತಿವೆ. ಇನ್ನು ವೀಕ್ಷಕರ, ಈ ಒಂದು ಪಂದ್ಯವು ಕೂಡ ನಾಳೆ ಹೈ ವೋಲ್ಟೇಜ್ ಪಂದ್ಯವಾಗಲಿದ್ದು ಸುಮಾರು 8 ಗಂಟೆಗೆ ಈ ಒಂದು ಪಂದ್ಯವು ಆರಂಭವಾಗಲಿದೆ. ಇನ್ನು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ 11 ಕಡೆ ಗಮನ ಹರಿಸುವುದಾದರೆ ಟೀಮ್ ಇಂಡಿಯಾ ತಂಡದಲ್ಲಿ ಸ್ವಲ್ಪ ಬದಲಾವಣೆಗಳಾಗಬಹುದು ಎಂದು ಇದೀಗ ವೀಕ್ಷಕರ ಅಪ್ಡೇಟ್ಸ್ ಬರುತ್ತಿದೆ. ಹೌದು ವೀಕ್ಷಕರ, ರವೀಂದ್ರ ಜಡೇಜಾ ಅವರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಚಾನ್ಸ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದ್ದು, ಹಾಗೆ ವೀಕ್ಷಕರೇ ನಮಗೆ ಬಂದಿರುವಂಥ ಅಪ್ಡೇಟ್ಸ್ ಪ್ರಕಾರ ರವೀಂದ್ರ ಜಡೇಜಾ ಅವರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಎಕ್ಸ್ಟ್ರಾ ಬ್ಯಾಟರ್ ಆಗಿ ಕಣಕ್ಕಿಳಿಯುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ಇನ್ನು ವೀಕ್ಷಕರೇ, ಈ ಒಂದು ಟೂರ್ನಿಯಲ್ಲಿ ಕಳಪೆ ಪ್ರದರ್ಶನ ಕೊಡುತ್ತಿದ್ದರೂ ಕೂಡ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದ ಶಿವಮ್ ದುಬೆ ಅವರು ಮತ್ತೆ ನಿನ್ನೆಯ ಪಂದ್ಯದಲ್ಲಿ ಕಳಪೆ ಪ್ರದರ್ಶನ ನೀಡಿದರು. ಆದರೆ ವೀಕ್ಷಕರೇ, ನಾಳೆ ಫೈನಲ್ ಪಂದ್ಯದಲ್ಲಿ ಇವರ ಸ್ಥಾನದಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಚಾನ್ಸ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ಹೌದು ವೀಕ್ಷಕರೇ, ಈ ಒಂದು ಆಟಗಾರರೊಂದಿಗೆ ನಾಳೆ ಭಾರತ ತಂಡವು ಸೌತ್ ಆಫ್ರಿಕಾ ತಂಡವನ್ನು ಎದುರಿಸಲಿದೆ. ಇನ್ನು ವೀಕ್ಷಕರು, ರೋಹಿತ್ ಶರ್ಮಾ ಅವರು ನಿನ್ನೆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕೇಳಿದಾಗ ಅವರು 15 ವರ್ಷಗಳ ಕಾಲ ಆಡಿದ್ದಾರೆ, ಅವರ ಫಾರ್ಮ್ ಬಗ್ಗೆ ಯಾವುದೇ ಚಿಂತೆಯೂ ಕೂಡ ಇಲ್ಲ, ಅವರು ನಾಳೆ ನಮ್ಮನ್ನು ಫೈನಲ್ ಪಂದ್ಯದಲ್ಲೂ ಕೂಡ ಸೇಫ್ ಮಾಡಬಹುದು ಎಂದು ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪ್ಲೇಯಿಂಗ್ 11 ಅಪ್ಡೇಟ್ಸ್.